ಘೋಷಣೆ ಮಾಡ್ತಾರಂತ ಆಸೆ ಇಟ್ಕೊಂಡು ಬಂದಿದ್ದೀವಿ. ಮಾರಿ ಹಬ್ಬ ಬರ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಅಥವಾ ಭಾರತ ದೇಶಕ್ಕೆ. ಈಗ 7ನೇ ವೇತನ ಆಯೋಗದಲ್ಲಿ ನೀವು 40% ಇಲ್ಲದ್ರೆ 50% ಅದೇ 30% ಕೊಟ್ಟಿದ್ದೀವಿ. ಈಗ ಇಂಟ್ರೀಮ್ ರಿಪೋರ್ಟ್, ಇಂಟ್ರೀಮ್ ತೀರ್ಮಾನ ನಿಮಗೆ 17% ಕೊಡೋದು ಅಂತ ತೀರ್ಮಾನ. ಹಿಂದಿನ ಸರ್ಕಾರದಲ್ಲಿ 17% ಅಂತ ತೀರ್ಮಾನ ಅಲ್ವಾ? ಇದಕ್ಕೆ ನಾನು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಅಧ್ಯಕ್ಷರು, ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳುತ್ತೆ. ಅವರೇ ಕೇಳಿದ್ರು. ಮಾರ್ಚ್ 15ರವರೆಗೆ ಟೈಮ್ ಕೊಟ್ಟಿದ್ದೀವಿ. ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಸುಧಾಕರ್ ರಾವ್. ಆಗಸ್ಟ್ ಜಾಗ್ರತೆ ಕೊಟ್ಟಿದ್ರಿ ಅಂತ ಹೇಳಿದ್ದೀನಿ. ನೀವು ಆದಷ್ಟು ಜಾಗ್ರತೆ, ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು. ನಿಮಗೂ ಗೊತ್ತಿದೆ, ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ಬರ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಅಥವಾ ಭಾರತ ದೇಶಕ್ಕೆ. ಮಾರಿ ಹಬ್ಬ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ, ದಯಮಾಡಿ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗೋದ್ರೊಳಗಾಗಿ ನಾವು ಕೊಟ್ಟಿದ್ರು ಸಮಾಧಾನ ಆಯಿತು. ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆ ಇದೆ. ಸಿದ್ದರಾಮಯ್ಯ ನಮ್ಮ 7ನೇ ವೇತನ ಜಾರಿ ಕೊಟ್ಟರೆ ನಮ್ಮ ಸರ್ಕಾರಿ ನೌಕರ ಕಷ್ಟ ಕಾರ್ಪಣ್ಯ ನೀಡಿರ್ತಾವೆ. ಇವತ್ತು ಜೀವನ ನಡೆಸೋದು ಸುಲಭ ಅಲ್ಲ, ಬಹಳ ಕಷ್ಟ. ದಯಮಾಡಿ ಸಿದ್ದರಾಮಯ್ಯ ಈ ಮೂಲಕ ತಿಳಿಸೋದೇನೆಂದರೆ 7ನೇ ವೇತನ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರೆಸ್ಕೊಂಡು ಬೇಗ ಜಾರಿ ಮಾಡ್ಬೇಕಂತ ಕೇಳ್ಕೊತಾವೆ. ಮುಂದಿನ ಸ್ಟ್ರೈಕ್ ಆಗಿದೆ, ಮುಂದಿನ ಸ್ಟ್ರೈಕ್ ಎಲ್ಲ ನಡೀತಾರೆ ನೋಡ್ಬೇಕು. ರಾಜ್ಯಾಧ್ಯಕ್ಷರು ನಿರ್ಧಾರ ತಗೋಬೇಕು ಸ್ಟ್ರೈಕ್. ಇವತ್ತಿನ ದಿನದಲ್ಲಿ ಯಾವ ಥರ ಆಯಿತು? 7ನೇ ವೇತನದ್ದು ಪ್ರಶ್ನೆ ಬಂತು. ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಕೊಡಬೇಕಾಗಿತ್ತು. 7 ವರ್ಷ ಆಯ್ತು, ಈಗ ಜಾರಿ ಆಗ್ತಾ ಇಲ್ಲ. ಈ ಹಿಂದಿನ ಸರ್ಕಾರ 17% ಫಿಟ್ಮೆಂಟ್ ಕೊಟ್ಟು ಹೋಗಿದೆ. ಈಗ ಮುಂದೆ ನೀತಿ ಸಂಹಿತೆ ಜಾರಿ ಬರ್ತಾ ಇದೆ. ಅದರ ಒಳಗಡೆ ಕೊಟ್ಟರೆ ನಮ್ಗೆ ವೇತನ ಆಯೋಗ ಕೊಡೋಕ್ಕಾಗತ್ತೆ. ನೀತಿ ಸಂಹಿತೆ ಆದಮೇಲೆ ಕೊಟ್ಟರೆ 2020ಕ್ಕೆ ಕರ್ಕೊಂಡು ಹೋಗ್ತಾರೆ. ಹೊರತಾಗಿ ಇದರಲ್ಲಿ ನೌಕರರಿಗೆ ಹತಾಶೆ ಆಗಿದೆ. ನೌಕರರು 800 ಕಿಲೋಮೀಟರ್ 1000 ಕಿಲೋಮೀಟರ್ ದೂರಲೇಸಿ ಬಂದಿದ್ರು. ಇವತ್ತು CM ಘೋಷಣೆ ಮಾಡ್ತಾರಂತ ಆಸೆ ಇಟ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಆಸೆ ನಿರಾಸೆ ಆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಮುಂದಿನ ಹೋರಾಟಗಳಿಗೆ ಅಥವಾ ಮುಂದೆ ರೂಪುರೇಷೆಗಳು ತಯಾರು ಮಾಡಬೇಕು. ಶೀಘ್ರವೇ 10ನೇ ತಾರೀಕು ಒಳಗಡೆ ಮತ್ತೆ ವರದಿ ತರಿಸ್ಕೊಂಡು ಜಾರಿ ಮಾಡಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟಕ್ಕೆ ರೆಡಿ ಆಗಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಮಾನ ಅಷ್ಟು ಬೇಗವಾಗಿ ವೇತನ ಪಡೆಯಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಭೆ ಏನಾರು ಕಣ್ಣೋರ್ಸೋ ಕೆಲಸ ಏನಾರು ಮಾಡಿದ್ರ? ಏನ್ ಮಾಡಿದ್ರು ಇವತ್ತಿನ ಸಭೆಯಲ್ಲಿ? ಕಣ್ಣೋರ್ಸೋ ಕೆಲಸ ಏನಾರು ಮಾಡ್ತಿದ್ರ ಏನು? ಇವತ್ತಿನ ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಎಲ್ಲ ಜಿಲ್ಲಾಧ್ಯಕ್ಷ ನಿರ್ಣಯ ತಗೊಂತಾರೆ. ಎಲ್ಲರೂ ನೌಕರರು ಅವರು ನಿರ್ಣಯಕ್ಕೆ ಬದ್ಧರಾಗಿರ್ತೀವಿ. ಆದ್ರೆ ಸರ್ಕಾರ ವೇತನ ಆಯೋಗ ಕೊಡ್ಲೇಬೇಕು. ಮಾರ್ಚ್ 10 ಒಳಗಡೆ ಘೋಷಣೆ ಮಾಡದೇ ಇದ್ರೆ ಅವ್ರ ವಿರುದ್ಧ ಉಗ್ರ ಹೋರಾಟಕ್ಕೆ ಸಜ್ಜಾಗ್ತೀವಿ ನೌಕರರು. ಥ್ಯಾಂಕ್ ಯು.